ಹಲೋ ಸ್ಟೂಡೆಂಟ್ಸ್. ಸೊ ಲಾಸ್ ಆಫ್ ಮೋಷನ್ ಆಲ್ರೆಡಿ ಚಾಪ್ಟರ್ ರಿಲೀಸ್ ಆಗಿದೆ ಅಲ್ವಾ? ಸೊ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ವಿಷ್ಣುವರ್ಧನ್ ಸರ್ ನೆನೆಸ್ಕೊಂತ ಒಂದು ಸಣ್ಣ ಸಾಂಗ್. ಅದೇ ದಾರಿ ಅದೇ ತಿರು ಈ ಪಯಣ ನೂತನ. ಸೊ ಲಾಸ್ ಆಫ್ ಮೋಷನ್ಗೂ ಈ ಸಾಂಗು ನೀವು ಯಾವ ಥರ ಲೇಟ್ ಮಾಡ್ಕೊತೀರಾ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋದಕ್ಕೆ ಈ ರೀಲ್ ಮುಗಿಸ್ತೀನಿ. ಸ್ಟೂಡೆಂಟ್ಸ್, ಇದೇ ರೀತಿ ಮುಂದೆ ಫ್ಯೂಚರಲ್ಲಿ ಕೂಡ ನೀವು ಕೂಡ ಟ್ರಿಪ್ಸ್ ಆಗಿರ್ಬೋದು, ಜಾಲಿಯಾಗಿ ಸ್ಪೆಂಡ್ ಮಾಡೋಣ ಅಂತ ನೋಡ್ತಿದ್ರೆ, ಬೈಕ್ ಮೇಲೆ ರೈಡ್ ಆಗಿರ್ಬೋದು, ಕಾರಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತೀರಲ್ವ, ಅಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಕರೋಸಲ್ಲಿ ಬ್ಯಾಂಕ್ವೆಟ್ ರೋಡ್ಸ್ ಕ್ಲೀನಾಗಿ ಕನ್ಸ್ಟ್ರಕ್ಟ್ ಆಗಿಲ್ಲ ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ನೀವು ಹೈ ಸ್ಪೀಡ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಅಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಬಟ್ ಲೆವೆಲ್ ರೋಡ್ ಇದ್ದಾಗ ಲೆವೆಲ್ ರೋಡ್ ಸ್ಪೀಡ್ ಮೇಂಟೈನ್ ಮಾಡ್ಬೋದು. ಬಟ್ ಸಡನ್ನಾಗಿ ಕರೋಸ್ ಬಂತು ಅಂದರೆ ಅಲ್ಲಿ ನೀವು ರೋಡ್ ಕನ್ಸ್ಟ್ರಕ್ಟ್ ಆಗಿದೆಯಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಮೈನ್ ಥಿಂಗ್. ಪಯಣ ಸುಗಮವಾಗಿರಲು, ದಾರಿಯಲ್ಲಿ ಉತ್ತಮವಾಗಿ ಹೋಗಲು ಭೌತಶಾಸ್ತ್ರ ಲಾಸ್ ಆಫ್ ಮೋಷನ್ ಅನ್ನು ಅಳವಡಿಸ್ಕೊಳ್ಳಿ.